ಅದು ಅಲ್ಪಸಂಖ್ಯಾತ ಇಲಾಖೆಯ ವಸತಿ ಶಾಲೆ. ಇಲ್ಲಿ ನೂರಾರು ಬಡ ಮಕ್ಕಳು ವಿದ್ಯೆ ಕಲಿತಾ ಇದ್ದಾರೆ. ಆದರೆ ಕಳೆದ 5-6 ತಿಂಗಳಿನಿಂದ ಸರ್ಕಾರದಿಂದ ಸಿಗಬೇಕಾದಂತಹ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಹೀಗಾಗಿ ಸ್ವಂತ ಖರ್ಚಿನಲ್ಲೇ ಕಲಿಬೇಕಾದಂತಹ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಕಿಟ್ ಯಾವಾಗ ಕೊಡ್ತಾರೆ ಅಂತ ಕಾಯ್ತಿರೋ ಮಕ್ಕಳು, ಹಣ ಕೊಟ್ಟು ಪ್ಯಾಡ್ ತರ್ತಿರೋ ವಿದ್ಯಾರ್ಥಿನಿಯರು. ಈ ದೃಶ್ಯ ಕಂಡು ಬಂದದ್ದು ಯಾದಗಿರಿಯ ವಸತಿ ಶಾಲೆಯಲ್ಲಿ. ವಸತಿ ಶಾಲಾ ಮಕ್ಕಳಿಗೆ ಸಿಗ್ತಾ ಇಲ್ಲ ಸರ್ಕಾರದ ಸೌಲಭ್ಯಗಳು. ದೇವರು ಕೊಟ್ರು ಪೂಜಾರಿ ಕೊಡಲ ಎನ್ನುವಂತಾಗಿದೆ ಎಪಿಜೆ ಅಬ್ದುಲ್ ಕಲಾಂ ನವೋದಯ ವಸತಿ ಶಾಲಾ ಮಕ್ಕಳ ಪರಿಸ್ಥಿತಿ. ಯಾದಗಿರಿ ತಾಲೂಕಿನ ಬಾಲ್ಸೆಡ್ ಬಳಿ ಇರೋ ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಿತ್ಯ ಪರದಾಡ್ತಿದ್ದಾರೆ. ಈ ಶಾಲೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದೆ. ನಿಯಮದ ಪ್ರಕಾರ ನಿತ್ಯ ಬಳಕೆಯ ವಸ್ತುಗಳು ಇರೋ ಕಿಟ್ ಅನ್ನ ವಿದ್ಯಾರ್ಥಿಗಳಿಗೆ ನೀಡಬೇಕು. ಆದ್ರೆ 5-6 ತಿಂಗಳಿನಿಂದ ಯಾವುದೇ ಸೌಲಭ್ಯಗಳು ಸಿಗ್ತಿಲ್ಲ ಅಂತ ವಿದ್ಯಾರ್ಥಿಗಳು ಅಸಹಾಯಕತೆ ಹೊರಹಾಕಿದ್ರು. ತುಂಬಾ ಪ್ರಾಬ್ಲಮ್ ಅವ್ರಿ. ಕಿಟ್ ಬಾಕ್ಸ್ ಕೊಟ್ಟಿಲ್ರಿ. ಮೇನು ಕಿಟ್ ಬಾಕ್ಸ್ದಾಗ ಎಣ್ಣೆ ಸಾಬೂನುಗಳು ಇರ್ತಾವ್ರಿ. ಬಟ್ಟೆಗೆ ಸಾಬೂನು, ಮೈಗೆ ಸಾಬೂನು ರೀ. 6 ತಿಂಗಳು ರೀ ಕೊಟ್ಟಿಲ್ಲ. ನಾವು ಜೂನ್ದಾಗ ಬಂದೀವಿ. 2 ಸಾರಿ ಕೊಟ್ಟಾರಿ ಅಷ್ಟೇ ರೀ. ಮತ್ತೆ ಇನ್ನೂವರೆಗೂ ಸೆಕೆಂಡ್ ಇಯರ್ ಮುಗಿಯೋಕೆ ಬಂತ್ರಿ. ಇನ್ನೂ ಕೊಟ್ಟಿಲ್ರಿ. ಇನ್ನು ನಾವು ಹೊರಗೋಕೆ ಎಷ್ಟು ತಗೊಂಬರ್ತೀವಿ ರೀ ಕಿಟ್ ಬಾಕ್ಸ್. ದುರಂತ ಅಂದ್ರೆ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ನೀಡ್ತಿಲ್ವಂತೆ. ಹಣ ಕೊಟ್ಟು ಹೊರಗಡೆಯಿಂದ ತರಿಸ್ಕೊಂಡು ಬಳಕೆ ಮಾಡ್ತಿದ್ದೇವೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಮ್ಗೆ ಶುಚಿ ವಿಸ್ಪರ್ ಬಂದಿಲ್ರಿ ಸರ್. ಹಾಂ ರೀ, ಇವಾಗ ಎಷ್ಟು ದಿನ ಐತ್ರಿ ಬಂದ್ ಮಾಡ್ಯಾರಿ ಸರ್, ಕೊಡವಲ್ರಿ. ಪೇರೆಂಟ್ಸಿಗೆ ಕಾಲ್ ಮಾಡ್ತೀರಿ ಸರ್, ಹಿಂಗೆ ಅಮೌಂಟ್ ಬೇಕಂತ. ಸದಾಪುರ ಆಂಟಿದವ್ರು ಅವ್ರು ಹೋದ್ರೆ ಕೊಡ್ತೀರಿ ಸರ್ ಅಮೌಂಟ್. ಅವ್ರು ತಂದು ಕೊಡ್ತಾರೆ. ಇಲ್ಲಾಂದ್ರೆ ಪೇರೆಂಟ್ಸ್ ಬರ್ತಾರಲ್ರಿ ಸರ್, ಅವಾಗ ಕಾಲ್ ಮಾಡಿ ಹೇಳ್ತೀರಿ ಬರೋ ಟೈಮಿಗೆ ತೊಗೊಂಬರ್ರಿ ಅಂತ. ಹಾಂ ಹೇಳ್ತೀರಿ, ಅವಾಗ ತಂದು ಕೊಡ್ತಾರೆ ಸರ್ ಅವ್ರು. ಇತ್ತ ದಾವಣಗೆರೆಯ ಶಾಲೆಯ ಬಿಸಿಯೂಟದಲ್ಲಿ ಹುಳಗಳು ಪತ್ತೆಯಾಗಿವೆ. ಜಗಳೂರಿನ ಚಿಕ್ಕಬನ್ನಿಹಟ್ಟಿಯ ಶಾಲೆಯಲ್ಲಿ ನಿನ್ನೆ ಮಧ್ಯಾಹ್ನ ಮಕ್ಕಳಿಗೆ ನೀಡೋ ಅನ್ನ ಸಾಂಬಾರ್ನಲ್ಲಿ ಹುಳ ಸಿಕ್ಕಿದೆ. ಕುಪಿತಗೊಂಡ ಪೋಷಕರು ಮುಖ್ಯ ಶಿಕ್ಷಕ ಹಾಗೂ ಅಡುಗೆ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದೇನೇ ಹೇಳಿ, ಉತ್ತಮ ಶಿಕ್ಷಣ ಒದಗಿಸಲು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದೆ. ಆದ್ರೆ ಅಧಿಕಾರಿಗಳ ಕಳ್ಳಾಟದಿಂದ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನಾದ್ರೂ ಸಂಬಂಧಪಟ್ಟವರು ಸಮಸ್ಯೆ ಪರಿಹರಿಸಬೇಕಾಗಿದೆ. ಯಾದಗಿರಿಯಿಂದ ಅಮೀನ್ ಹೊಸೂರ್ ಜೊತೆ ಬಸವರಾಜ ದೊಡ್ಡಮನಿ, TV9 ದಾವಣಗೆರೆ. ತುಮಕೂರು ಜಿಲ್ಲೆಯ ಮನರಂಜನಾ ಕೇಂದ್ರಗಳಲ್ಲಿ ಹೊಸ ಸೇರ್ಪಡೆ ಎಂಬಂತೆ ಅಮಾನಿಕೆರೆ ಇದೀಗ ಎಲ್ಲರ ಗಮನ ಸೆಳೆದಿದೆ. ಜಿಲ್ಲೆಯ ಪ್ರವಾಸಿ ತಾಣವಾಗಿ ರೂಪುಗೊಂಡಿದ್ದು, ವೀಕೆಂಡ್ ಬಂದರೆ ಸಾಕು ಜನ ರಿಲ್ಯಾಕ್ಸ್ ಮೂಡ್ಗೆ ಜಾರೋದಕ್ಕೆ ಇತ್ತ ಮುಖ ಮಾಡ್ತಿದ್ದಾರೆ. ಬೋಟಿಂಗ್, ಸ್ಪೀಡ್ ಬೋಟಿಂಗ್, ಕಾಯಟಿಂಗ್ ಜೊತೆಗೆ ಫ್ಲೋಟಿಂಗ್ ರೆಸ್ಟೋರೆಂಟ್ನಂಥ ನಾನಾ ಮನರಂಜನಾ ತಾಣವಾಗಿ ರೂಪುಗೊಂಡಂತಹ ಅಮಾನಿಕೆರೆಯಲ್ಲೀಗ ನೀರಿನ ಮೇಲೆ ಜಿಪ್ ಲೈನ್ ಆರಂಭದ ಸಿದ್ಧತೆ ನಡೀತಾ ಇದ್ದು ಎಲ್ಲರ ಗಮನ ಸೆಳೆದಿದೆ.